ಹಾಯ್, ವೆಲ್ಕಮ್ ಟು ಮೈ ಐಶೋದೀಪು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ನ ಬೆಳಗ್ಗೆ 5 ಗಂಟೆಯಿಂದಲೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಹಂಗಾಗಿ ನಮ್ಮ ಅತ್ತೆನೂ ಬಂದಿದ್ದರು. ನಾನು ಎದ್ದು ತಿಂಡಿ ಮಾಡಿ ಇವಾಗ ನಮ್ಮ ಅತ್ತೆ ಮಕ್ಳಿಗೆ ಸ್ನಾನ ಮಾಡಿಸ್ಕೊಬರ್ತೀನಿ ಅಂತ ಕರ್ಕೊಂಡು ಹೋದರು. ಅಷ್ಟರೊಳಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ನಾವು ಎದ್ದು ಹೊರಡೋಷ್ಟರೊಳಗೆ 7:15 ಆಗೇ ಹೋಯಿತು. 6 ಗಂಟೆಗೆ ಹೋಗೋಣ ಅಂತ ಹೇಳಿದರು. ನಾವು ಬೇಗ ಹೊರಟ್ವಿ, ಆದರೂ ಇನ್ನೂ ಬಂದೇ ಇರಲಿಲ್ಲ ಅವರು. ನಮ್ಮ ಅತ್ತೆ ಅಮ್ಮರ ಮನೇಲಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಬರೋಕ್ಕೆ ಹೇಳಿದರು, ನಮ್ಮ ಅತ್ತೆಗೂ ಬರೋಕ್ಕೆ ಹೇಳಿದ್ರಲ್ಲ, ಹಂಗೆ ನಾನು ಮನೇಲಿ ಇದ್ದೆ. ಹಂಗಾಗಿ ನಾನು ಹೋಗ್ಬಿಟ್ಟು ಬರೋಣ ಅಂತ ಹೇಳಿದರು. ಅವ್ರ ಅಣ್ಣ ತಮ್ಮದವರೆಲ್ಲ ಹೊರಟಿದ್ರು, ಫ್ಯಾಮಿಲಿ ಎಲ್ಲ. ಹಂಗಾಗಿ ವ್ಯಾನ್ ಮಾಡಿದರು. ತುಂಬ ದೂರ ದೇವಸ್ಥಾನ, ಟಿಟ್ಟೂರ್ ಹತ್ರ. ಹಂಗಾಗಿ ವ್ಯಾನ್ ಮಾಡಿದ್ರಲ್ಲ, ವ್ಯಾನಲ್ಲೆಲ್ಲ ಹೊರಟ್ವಿ. ಹೋಗ್ಬೇಕಾದ್ರೆ ಬೇಜಾರಾಗ್ತಿತ್ತಲ್ಲ ಅಂತ ಹೇಳಿ ಸಾಂಗ್ ಹಾಕ್ಸ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ನನ್ನ ಕರೆದ್ರು. ನನಗೆ ಸ್ವಲ್ಪ ನಾಚಿಕೆ, ಒಂದು 5 ನಿಮಿಷ ಡ್ಯಾನ್ಸ್ ಮಾಡಿಬಿಟ್ಟು ನಾನು ಬಂದೆ. ನಾನು ಇವ್ರ ಜೊತೆ ಬಂದಿರೋದು ಫಸ್ಟ್ ಟೈಮ್. ಎಲ್ಲರೂ ತಿಂಡಿ ತಿನ್ನೋಕ್ಕೆ ಅಂತ ಗಾಡಿ ನಿಲ್ಲಿಸಿದ್ರು. ಟೈಮ್ ಆಗಿತ್ತಲ್ಲ, ಬೇಗ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಮನೆಯಿಂದ ಹೊರಟಾಗಲೇ 7:30 ಆಗಿತ್ತು ವ್ಯಾನ್ ಬಂದಾಗ. ಇಲ್ಲಿ ಬರೋಷ್ಟೊಳಗೆ 10:30 ಆಗಿತ್ತು. ಇನ್ನೂ ಪೂಜೆಗೆ ರೆಡಿ ಆಗಿರಲಿಲ್ಲ. ಪೂಜೆ ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಇದು ನಮ್ಮ ಅತ್ತೆ ತವ್ರ ಮನೆಯದು ಮನೆದೇವರು ರಂಗನಾಥ ಸ್ವಾಮಿ, ಲಕ್ಷ್ಮೀ ದೇವಿ. ನಾನು ಇದೇ ಫಸ್ಟ್ ಟೈಮ್ ಹೋಗಿರೋದು. ಫಸ್ಟ್ ಒಂದ್ಸಲ ಹೋಗಿದ್ರು 5 ವರ್ಷದ ಹಿಂದೆ. ಆಮೇಲೆ ಮಡ್ಲಕ್ಕಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಹೊರಟಿದ್ರು. ಇವತ್ತು ತೇರು ಎಳಿತಾರಂತೆ, ಹಂಗಾಗಿ ಎಲ್ಲ ರೆಡಿ ಮಾಡಿದರು. ಹೋಗೋಣ ಅಂತ ಬಂದೆ ಸ್ವಾಮೀಜಿ. ದೇವ್ರನ್ನ ಹೊರಗಡೆ ತಗೊಬಂದು 3 ರೌಂಡು ಸುತ್ತಿಸ್ಬಿಟ್ಟು ತೇರ ಮೇಲೆ ಕೂರಿಸಿದ್ರು. ನಾನು ಇಷ್ಟು ವರ್ಷ ಎಲ್ಲೂ ತೇರು ಎಳೆದಿರಲಿಲ್ಲ. ಹಂಗಾಗಿ ಇಲ್ಲಿ ತೇರು ಎಳಿತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ನಾನು ತೇರು ಎಳೆಯೋಣ ಅಂತ ಹೋದೆ. ತುಂಬ ಜನ ತೇರು ಎಳಿತಾ ಇದ್ರಲ್ಲ, ದೂಕಾಡ್ತಾ ಇದ್ರು. ಅರ್ಧಕ್ಕೆ ಎಳೆದ್ಬಿಟ್ಟು ಬಂದೆ. ನಮ್ಮ ಅತ್ತೆ 1 ರೌಂಡ್ ಪೂರ್ತಿ ಬಂದರು, ಬರಲೇಬೇಕು ಅಂತೇಳಿ. ಆವಾಗಲೇ ಹೇಳಿದ್ನಲ್ಲ ಮಡ್ಲಕ್ಕಿ ಕೊಡಬೇಕು ಅಂತ ಹೇಳಿ. ಹಂಗಾಗಿ ಮಡ್ಲಕ್ಕಿ ಕೊಡಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಪೂಜೆ ಆಗಿದ ತಕ್ಷಣ ಮಡ್ಲಕ್ಕಿ ಕೊಟ್ಬಿಟ್ಟು ಹೊರಡೋಣ ಅಂತ ಹೇಳಿ. ಎಲ್ಲರೂ ಊಟಕ್ಕೆ ಹೋಗಿದ್ರು. ಹಾಗೆ ಸ್ವಾಮೀಜಿ ಇವತ್ತು ಪೂಜೆ ಇತ್ತಲ್ಲ, ಸ್ವಾಮೀಜಿ ಕರೆಸಿದ್ರು. ನಾನು ಕಾಲಿಗೆ ಬಿದ್ದುಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವರೆಲ್ಲ ಆಗಲಿ ಅಂತ ಹೇಳಿ ನಿಂತಿದ್ದೆ ನಾನು. ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ. ಎಲ್ಲ ಬೊಕ್ಕೆ ಸಿಸ್ಟಮಲ್ಲಿ ಊಟ ಕೊಡ್ತಾಯಿದ್ರು. ಎಲ್ಲರೂ ಊಟ ಹಾಕಿಸ್ಕೊಂಡು ಬಂದು ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ.
ಹಾಗೆ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್